ಬಿಎಂಟಿಸಿ ಇತಿಹಾಸದಲ್ಲೇ ಮೊದಲ ಬಾರಿ ಎಂಡಿ ವಿರುದ್ಧ ದೂರು ದಾಖಲಾಗಿದೆ. ಬಿಎಂಟಿಸಿ ಎಂಡಿ ರಾಮಚಂದ್ರನ್ ವಿರುದ್ಧ ಸಿಎಂಗೆ ಕಂಪ್ಲೇಂಟ್ ಹೋಗಿದೆ. ಬಿಎಂಟಿಸಿಯ ಇತಿಹಾಸದಲ್ಲೇ ಮೊದಲ ಬಾರಿ ಎಂಡಿ ವಿರುದ್ಧ ಕಂಪ್ಲೇಂಟ್. ಬಿಎಂಟಿಸಿ ಎಂಡಿ ರಾಮಚಂದ್ರನ್ ವಿರುದ್ಧ ಸಿಎಂಗೆ ಕಂಪ್ಲೇಂಟ್ ಹೋಗಿದೆ. ಸಿಎಂ ಹಾಗೂ ಮಾನವ ಹಕ್ಕು ಆಯೋಗಕ್ಕೆ ಹೋಯಿತು ದೂರು. 20 ತಿಂಗಳಲ್ಲಿ 80 ಸಾವುಗಳು ಸಂಭವಿಸಿರುವ ಹಿನ್ನೆಲೆಯಲ್ಲಿ ದೂರು. 80 ಸಾವುಗಳಿಗೆ ಬಿಎಂಟಿಸಿ ಎಂಡಿಯೇ ನೇರ ಕಾರಣ. ಸಾಕಷ್ಟು ಸಮಸ್ಯೆಗಳಿದ್ದರೂ ಪರಿಹಾರ ನೀಡೋದಕ್ಕೆ ವಿಫಲ. ಚಾಲಕರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದು ಆಪಾದನೆ. ಕರ್ನಾಟಕ ರಾಜ್ಯ ಸಾರಿಗೆ ನೌಕರರ ಸಂಘದ ದೂರಿನಲ್ಲಿ ವಿವರಣೆ ಇದೆ. ಬಿಎಂಟಿಸಿ ಎಂಡಿಯ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ಎತ್ತಂಗಡಿ ಆಗ್ತಾರಾ ಬಿಎಂಟಿಸಿ ಎಂಡಿ ರಾಮಚಂದ್ರನ್? ಬಿಎಂಟಿಸಿ ಇತಿಹಾಸದಲ್ಲೇ ಮೊದಲ ಬಾರಿ ಎಂಡಿ ವಿರುದ್ಧ ದೂರು ಹೋಗಿರೋದು. ಬಿಎಂಟಿಸಿ ಎಂಡಿ ವಿರುದ್ಧ ರಾಮಚಂದ್ರನ್ ಈಗಿನ ಬಿಎಂಟಿಸಿಯ ಎಂಡಿ ಅವರ ವಿರುದ್ಧ ಸಿಎಂಗೆ ಕಂಪ್ಲೇಂಟ್ ಹೋಗಿದೆ. ಮಾನವ ಹಕ್ಕು ಆಯೋಗಕ್ಕೂ ಕೂಡ ದೂರು ಹೋಗಿದೆ. 20 ತಿಂಗಳಲ್ಲಿ ಅರ್ಥಾತ್ 1.5 ವರ್ಷದಲ್ಲಿ 80 ಸಾವುಗಳು ಸಂಭವಿಸಿರುವ ಹಿನ್ನೆಲೆ 80 ಸಾವಿಗಳಿಗೆ ಬಿಎಂಟಿಸಿಯ ಎಂಡಿಯೇ ನೇರ ಕಾರಣ. 80 ಸಾವು ನೋವುಗಳಾಗಿದ್ದಾವೆ ನೋಡಿ. ಈತ ಬಿಎಂಟಿಸಿಯ ಎಂಡಿ ರಾಮಚಂದ್ರನ್ ಅಂತ. ಬಿಎಂಟಿಸಿ ಬಸ್ಸಿನ ಕಾರಣದಿಂದಾಗಿ 80 ಸಾವುಗಳು ರಾಜ್ಯದಲ್ಲಿ ಸಂಭವಿಸಿದೆ. ಕೇವಲ 20 ತಿಂಗಳಲ್ಲಿ. ನಿರ್ವಹಿಸುವಂತಹ ವ್ಯಕ್ತಿಗಳು ಜವಾಬ್ದಾರರಾಗ್ತಾರೆ. ನಿರ್ವಹಣೆಯಲ್ಲಿ ವೈಫಲ್ಯತೆಗಳಿದ್ರೂ ಕೂಡ ಈ ತರಹದ ಅನಾಹುತಗಳಾಗ್ತವೆ. ಸೊ ಸಿಎಂಗೂ ಹೋಗಿದೆ ದೂರು, ಮಾನವ ಹಕ್ಕು ಆಯೋಗಕ್ಕೂ ಕೂಡ ಹೋಗಿದೆ. ಬಿಎಂಟಿಸಿಯ ಚರಿತ್ರೆಯಲ್ಲಿ ಮೊದಲ ಬಾರಿಗೆ ಬಿಎಂಟಿಸಿಯ ಎಂಡಿಯ ವಿರುದ್ಧ ಕಂಪ್ಲೇಂಟ್ ಹೋಗಿರುವಂತಹದ್ದು. ಸೊ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಅಧಿಕಾರಿ ವಲಯದಲ್ಲೂ ಕೂಡ ಅಚ್ಚರಿಗೆ ಕಾರಣವಾಗಿದೆ ಬಿಎಂಟಿಸಿ ಎಂಡಿಯ ವಿರುದ್ಧ ದೂರು ಪ್ರಕರಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.